ಫ್ರೆಂಡ್ಸ್, ನಿಮಗೆ ಇಂಟ್ರೋ ನೋಡಿಬಿಟ್ಟು ಗೊತ್ತಾಗಿರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಅಂತ. ಫ್ರೆಂಡ್ಸ್, ಇದು ನೋಡ್ಬೋದು, ಇದು ಬಜಾಜ್ ಕಂಪನಿಯ ಪಿಗಿ ಮಿನಿ ಪರ್ಸನಲ್ ಫ್ಯಾನ್ ಆಗಿದೆ. ಫ್ರೆಂಡ್ಸ್, ಇದನ್ನು ನಾನು ಎಸ್ಪೆಷಲಿ ನನ್ನ ಶಾಪ್ಗೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ನನ್ನ ಶಾಪು. ಇದು ತುಂಬ ಸಣ್ಣದಿದೆ. ಇದು 3.25 ಅಡಿ ಅಗಲ ಮತ್ತು 8 ಅಡಿ ಉದ್ದ ಇದೆ. ಈ ಶಾಪ್ನಲ್ಲಿ ನಾನು ದೊಡ್ಡ ಫ್ಯಾನನ್ನು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು 2-3 ಟೈಪಿಂದು. ಆದರೆ ನನಗೆ ನನ್ನ ಶಾಪ್ಗೆ ಯಾವುದು ಕಂಫರ್ಟ್ ನನಗೆ ಅನಿಸಿಲ್ಲ. ನನ್ನ ಜೊತೆಗೆ ಇದೇ ರೀತಿಯಾಗಿ ಸೇಮ್ ಮಾಡೆಲ್ ಇರುವ ಬೇರೆ ಕಂಪನಿಯ ಫ್ಯಾನ್ಗಳನ್ನು ಚೆಕ್ ಮಾಡಿಕೊಂಡೆ. ಆದರೆ ನನಗೆ ಬಜಾಜ್ ಕಂಪನಿಯ ಫ್ಯಾನ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟ ಹಾಗೆ ಬೇರೆ ಯಾವ ಕಂಪನಿದು ನನಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟಿಲ್ಲ. ಫ್ರೆಂಡ್ಸ್, ಫ್ಯಾನನ್ನು ನಾವು ಟೇಬಲ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಜೊತೆಗೆ ನಾವು ಟೇಬಲ್ಗೆ ಅದನ್ನು ಕ್ಲಿಪ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಇಲ್ಲಿ ಮೇಲ್ಗಡೆ ನಾವು ಎಲ್ಲಾದರೂ ಇದನ್ನು ಕ್ಲಿಪ್ ಮಾಡಿ 360 ಡಿಗ್ರಿಯಲ್ಲಿ ನಾವು ಇದನ್ನು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಾವು ಇದನ್ನು ರೊಟೇಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಇದನ್ನು ನಾವು ಸಿಂಪಲಾಗಿ ಓಪನ್ ಮಾಡ್ಕೊಳ್ಳೋಣ. ನಮಗೆ ನೋಡ್ಬೋದು, ಈ ರೀತಿಯ ಬಾಕ್ಸ್ ಪ್ಯಾಕಿಂಗ್ನಲ್ಲಿ ಇದು ನಮಗೆ ಬಂದಿರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಕರೆಂಟಿಗೆ ಯೂಸ್ ಮಾಡ್ಕೋಬೋದು ಮತ್ತು ನಾವು ಇದನ್ನು ಚಾರ್ಜಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇದರ ಬ್ಯಾಟ್ರಿ ಬ್ಯಾಕಪ್ ನೋಡೋದಾದರೆ ಇದು ನಮಗೆ 4 ಗಂಟೆಯ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ನಾವು 3 ಸ್ಪೀಡ್ನಲ್ಲಿ ಇದನ್ನು ಬಳಸ್ಕೋಬೋದು. ಇಲ್ಲಿ ನೋಡ್ಬೋದು, 1 ಸ್ಪೀಡು, 1 ನಂಬರ್ ಸ್ಪೀಡು, ಆನಂತರ 2 ನಂಬರ್ ಸ್ಪೀಡು, 3 ನಂಬರ್ ಸ್ಪೀಡು. ಇದರ ಏರ್ ಥ್ರೋ ಎಷ್ಟಿದೆ ಅಂತೇಳಿ ನಾನು ನಿಮಗೆ ಒಂದು ಡೆಮೋ ಮಾಡಿ ತೋರಿಸ್ತೀನಿ. ಆನಂತರ ಇಲ್ಲಿ ನೋಡ್ಬೋದು, ಇದನ್ನು ನಾವು ಈ ರೀತಿ ಎಲ್ಲಾದರೂ ಕ್ಲಿಪ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಪೂರ್ತಿಯಾಗಿ ಪ್ಲಾಸ್ಟಿಕ್ನಲ್ಲೇ ಇದನ್ನು ಮಾಡಿದ್ದಾರೆ. ಜೊತೆಗೆ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ನ ಇದರಲ್ಲಿ ಬಳಸಿದ್ದಾರೆ. ಆನಂತರ ಇಲ್ಲಿ ನೋಡ್ಬೋದು, ಇದರ ರೆಬ್ಬಲ್ ಮೆಟೀರಿಯಲ್ ಕೂಡ ಇದರಲ್ಲಿ ಬಳಸಿದ್ದಾರೆ. ಇದು ಗ್ರಿಪ್ನ ತುಂಬ ಚೆನ್ನಾಗಿ ಹಿಡ್ಕೊಳುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ಹೈ ಕ್ವಾಲಿಟಿಯ ಸ್ಪ್ರಿಂಗ್ ಕೂಡ ಇದರಲ್ಲಿ ಬಳಸಿದ್ದಾರೆ. ಈ ಫ್ಯಾನನ್ನು ನಾವು 360 ಡಿಗ್ರಿಯಲ್ಲಿ ಇದನ್ನು ಪೂರ್ತಿಯಾಗಿ ರೊಟೇಟ್ನ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನೋಡ್ಬೋದು, ಈ ರೀತಿ ಮೇಲೆ ಕೆಳಗೆ ಯಾವ ಆ್ಯಂಗಲ್ ಬೇಕೋ ನಾವು ಆ್ಯಂಗಲಲ್ಲಿ ಇದನ್ನು ನಾವು ರೊಟೇಟ್ ಕೂಡ ಮಾಡ್ಕೋಬೋದು. ಆನಂತರ ಫ್ರೆಂಡ್ಸ್, ಇದರ ಏರ್ ಥ್ರೋ ನೋಡೋದಾದರೆ ಇದು ನಮಗೆ ಚಾರ್ಜ್ನಲ್ಲಿ ಸ್ವಲ್ಪ ಕಡಿಮೆ ಸ್ಪೀಡ್ ತಿರುಗಿದ್ರು ನಾವು ಇದನ್ನು ಡೈರೆಕ್ಟ್ಗೆ ಪವರ್ಗೆ ಕನೆಕ್ಟ್ ಮಾಡಿದಾಗ ಇದು 1 to ಡಬಲ್ ಸ್ಪೀಡ್ನಲ್ಲಿ ಇದು ತಿರುಗುತ್ತೆ. ಆನಂತರ ಇಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಆನ್ ಆಫ್ ಮಾಡೋದಕ್ಕೆ ಒಂದು ಬಟನನ್ನು ಕೊಟ್ಟಿದ್ದಾನೆ. ಇದರಲ್ಲೇ ನಾವು ಇದನ್ನು ಪೂರ್ತಿಯಾಗಿ ಕಂಟ್ರೋಲ್ನ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಈ ರೀತಿ ನಾವು ಇದನ್ನು ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ಇದನ್ನು ಆನ್ ಆಫ್ ಕೂಡ ಮಾಡ್ಕೋಬೋದು. ಈಗ ಆಫ್ ಇರುತ್ತೆ ಅಂತ ಹೇಳಿದ್ರೆ ನಾವು ಒಂದು ಬಟನನ್ನು ಪ್ರೆಸ್ ಮಾಡಿಕೊಂಡ್ರೆ ಅದು 1 ನಂಬರ್ ಸ್ಪೀಡ್ನಲ್ಲಿ ತಿರುಗುತ್ತೆ. ಆನಂತರ ಇನ್ನೊಂದು ಟೈಮ್ ಇದನ್ನು ಪ್ರೆಸ್ ಮಾಡಿದರೆ 2nd ನಂಬರ್ ಸ್ಪೀಡಿಗೆ ಹೋಗುತ್ತೆ. ಮತ್ತೊಂದು ಟೈಮ್ ನಾವು ಪ್ರೆಸ್ ಮಾಡಿದಾಗ ಇದು 3 ನಂಬರ್ ಸ್ಪೀಡ್ಗೆ ಹೋಗುತ್ತೆ. ನಂತರ ಮತ್ತೊಮ್ಮೆ ಕ್ಲಿಕ್ ಮಾಡಿದಾಗ ಇದು ಪೂರ್ತಿಯಾಗಿ ಆಫ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು 5 ವೋಲ್ಟ್ನ ಇನ್ಪುಟ್ನ ನಮಗೆ ಕೊಟ್ಟಿರ್ತಾನೆ. ನಾವು ಇದರಲ್ಲಿ ಡೈರೆಕ್ಟಾಗಿ 5 ವೋಲ್ಟ್ನಲ್ಲೇ ಇದನ್ನು ನಾವು ಡೈರೆಕ್ಟಾಗಿ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅಥವಾ ನಾವು ಚಾರ್ಜ್ ಮಾಡ್ಕೊತಾನೆ ಇದನ್ನು ಡೈರೆಕ್ಟಾಗಿ ಕರೆಂಟ್ನಲ್ಲಿ ಯೂಸ್ ಮಾಡಿಕೊಂಡ್ರೆ ಅವಾಗ ಇದು ಚಾರ್ಜು ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಫ್ಯಾನು ನಮಗೆ ಯೂಸ್ ಕೂಡ ನಾವು ಮಾಡ್ಕೊತಾ ಇರ್ಬೋದು. ಮ್ಯಾಕ್ಸಿಮಮ್ ಪವರ್ ನೋಡಿದ್ರೆ 10 ವ್ಯಾಟ್. ಫ್ರೆಂಡ್ಸ್, ಇದನ್ನು ನಾವು ನಮ್ಮ ಪವರ್ ಬ್ಯಾಂಕ್ಗೆ ಕೂರಿಸ್ಕೊಂಡು ಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇಷ್ಟೇ ಅಲ್ಲದೆ ನಮಗೆ ಈ ಫ್ಯಾನು 1 ವರ್ಷದ ವ್ಯಾರಂಟಿಯೊಂದಿಗೆ ಕೂಡ ಇದು ನಮಗೆ ಬರುತ್ತೆ. ಇದು ನಮಗೆ 2 ಕಲರ್ ವೇರಿಯಂಟ್ನಲ್ಲಿ ಇದು ಸಿಗುತ್ತೆ. ಒಂದು ಬ್ಲೂ, ಮತ್ತೊಂದು ಅದು ವೈಟ್. ಸ್ಟಾರ್ಟಿಂಗ್ ಇಲ್ಲಿ ರೆಡ್ ಇರುತ್ತೆ. ಆನಂತರ ಈ ಫುಲ್ ಚಾರ್ಜ್ ಆದಮೇಲೆ ಇಲ್ಲಿ ಗ್ರೀನ್ ಬರುತ್ತೆ. ಇದು ಫುಲ್ ಚಾರ್ಜ್ ಆಗೋದಕ್ಕೆ ಕಡಿಮೆ ಅಂದರೆ ಒಂದು 6 ಗಂಟೆ ಟೈಮ್ ತೊಗೊಳುತ್ತೆ. 1800 mAhನ ಲಿಥಿಯಂ ಅಯಾನ್ ಬ್ಯಾಟ್ರಿನ ಇದರಲ್ಲಿ ಬಳಸಿದ್ದಾರೆ. ಇದರಲ್ಲಿ ಚಾರ್ಜಿಂಗ್ ಇಂಡಿಕೇಟ್ರ್ ಕೂಡ ಇದರಲ್ಲಿ ನಮಗೆ ಕೊಟ್ಟಿದ್ದಾನೆ. ಈ ಫ್ಯಾನನ್ನು ಹೈಟ್ ನೋಡೋದಾದರೆ ಇದು 20 ರಿಂದ 21 ಸೆಂಟಿಮೀಟರ್ನ ಹೈಟ್ ಇದೆ. ಆನಂತರ ಇದರ ಅಗಲ ನೋಡೋದಾದರೆ ಇಲ್ಲಿ ನೋಡ್ಬೋದು, ಒಂದು 14 ಸೆಂಟಿಮೀಟರಷ್ಟು ಇದು ಅಗಲ ಇದೆ. ನಮಗೆ ಈ ಬಾಕ್ಸ್ನಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತೇಳಿದ್ರೆ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಬೋದು, ಇದು USB ಇಂದ V8ಗೆ ಕೇಬಲ್ನ ಕೊಟ್ಟಿದ್ದಾನೆ.
ಇದು ಹೆಚ್ಚು ಕಡಿಮೆ 1 ಮೀಟರ್ನಷ್ಟು ಇದು ಉದ್ದ ಇದೆ. ಆನಂತರ ಇದರಲ್ಲಿ ಮತ್ತೆ ನಮಗೆ ಒಂದು ವ್ಯಾರಂಟಿ ಕಾರ್ಡು ಮತ್ತು ಯೂಸರ್ ಮ್ಯಾನ್ಯುವಲ್ ಕೂಡ ಇದರಲ್ಲಿ ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಯಾವ್ಯಾವ ರೀತಿ ಇದನ್ನು ಬಳಸ್ಕೋಬೇಕು ಏನು ಅಂತೇಳಿ ಇದರಲ್ಲಿ ಪೂರ್ತಿ ಡೀಟೇಲ್ಸನ್ನು ನಮಗೆ ಕೊಟ್ಟಿದ್ದಾನೆ. ಅಂದರೆ ಚಾರ್ಜಿಂಗ್ ಟೈಮ್ನ ನೋಡೋದಾದರೆ ಇದನ್ನು ನಾವು 6 ರಿಂದ 8 ತಾಸು ಚಾರ್ಜಿಂಗ್ನ ಮಾಡಬೇಕಾಗುತ್ತೆ. ಇದನ್ನು ಮಾಡೋದ್ರಿಂದ ನಮಗೆ 1.5 ಗಂಟೆ ನಾವು ಹೈ ಸ್ಪೀಡ್ನಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಮತ್ತು 2.5 ಗಂಟೆ ಇದನ್ನು ಮೀಡಿಯಮ್ ಸ್ಪೀಡ್ನಲ್ಲಿ ನಾವು ಇದನ್ನು ಬಳಸ್ಬೋದು. ಲೋ ಸ್ಪೀಡ್ನಲ್ಲಿ ಇದನ್ನು ಬಳಸಿದರೆ 4 ಗಂಟೆ ತನಕ ನಾವು ಇದನ್ನು ಬಳಸ್ಕೋಬೋದು. ಅಂದರೆ ಬ್ಯಾಟ್ರಿ ಬ್ಯಾಕಪ್ ನಮಗೆ ಅಷ್ಟು ಇದು ಕೊಡುತ್ತೆ ಅಂತೇಳಿ. ಈ ಫ್ಯಾನ್ ನಮಗೆ 1 ವರ್ಷ ವ್ಯಾರಂಟಿ ಜೊತೆಗೆ ಇದು ಬಂದಿರುತ್ತೆ. ಇದನ್ನು ನಾನು 940 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ನಾನು ಕ್ರೋಮಾದಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇರ್ಬೋದು ಅಮೆಜಾನ್ ಆಗಿರ್ಬೋದು, ಮಿತ್ರ ಆಗಿರ್ಬೋದು, ಅಲ್ಲೆಲ್ಲ ನಾನು ಪ್ರೈಸ್ನ ಚೆಕ್ ಮಾಡ್ಕೊಂಡಿದ್ದೆ. ಅಲ್ಲಿ ಕಂಪೇರ್ ಮಾಡಿದರೆ ಕ್ರೋಮಾದಲ್ಲಿ ಇದರ ಬೆಲೆ ಕಡಿಮೆ ಇತ್ತು. ಅದಕ್ಕಾಗಿ ನಾನು ಇದನ್ನು ಕ್ರೋಮಾದಲ್ಲಿ 940 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ. ನೀವು ಕೂಡ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ನೀವು ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾವ್ಯಾವುದರಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತೇಳಿ ನೋಡ್ಕೊಂಬಿಟ್ಟು ನೀವು ಇದನ್ನು ಪ್ರೈಸನ್ನು ನೀವು ಕಂಪೇರ್ ಮಾಡಿ ಆನಂತರ ಇದನ್ನು ನೀವು ಪರ್ಚೇಸ್ನ ಮಾಡ್ಕೊಳ್ಳಿ. ಇದರ ಏರ್ ಥ್ರೋನ ಚೆಕ್ ಮಾಡೋಣ. ಈಗ ನಾನು ಇದರ ಏರ್ ಥ್ರೋನ ಚೆಕ್ ಮಾಡೋದಕ್ಕೆ ನಾನು ಒಂದು ಬುಕ್ನ ತೊಗೊಂಡಿದ್ದೀನಿ. ಜೊತೆಗೆ ಈಗ ಫ್ಯಾನನ್ನು ಈಗ ನಾನು ತೊಗೊಂಡಿದ್ದೀನಿ. ಮುಂಚೆ ನಾನು ಡೈರೆಕ್ಟಾಗಿ ಬ್ಯಾಟ್ರಿ ಮೇಲೆ ಯಾವ ರೀತಿ ಏರ್ ಥ್ರೋ ಇದೆ ಅಂತೇಳಿ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೇನೆ. ಈಗ ನಾನು ಸಿಂಪಲಾಗಿ ಇದನ್ನು ಆನ್ ಮಾಡ್ಕೊತೀನಿ. ಈಗ ಲೋ ಸ್ಪೀಡ್ನಲ್ಲಿ ಇದನ್ನು ಈಗ ಆನ್ ಮಾಡಿದ್ದೇನೆ ನೋಡಿ. ಇದರಲ್ಲಿ ಏರ್ ಥ್ರೋ ನೋಡ್ಬೋದು ಇದು ಯಾವ ರೀತಿ ಇದೆ ಅಂತೇಳಿ. ಆನಂತರ ಈಗ ಇದನ್ನು ಸೆಕೆಂಡು ಮೀಡಿಯಮ್ ಸ್ಪೀಡ್ಗೆ ಇದನ್ನು ಮಾಡಿದ್ದೀನಿ. ಇದರ ಏರ್ ಥ್ರೋ ನೀವೀಗ ಚೆಕ್ ಮಾಡ್ಕೋಬೋದು ಯಾವ ರೀತಿ ಇದೆ ಅಂತ. ಆನಂತರ ಇದನ್ನು ನಾನು ಹೈ ಸ್ಪೀಡ್ಗೆ ಇದನ್ನು ನಾನು ಈಗ ಕ್ಲಿಕ್ ಮಾಡ್ಕೊತೀನಿ. ಈಗ ಹೈ ಸ್ಪೀಡ್ನಲ್ಲಿ ಇಲ್ಲಿ ನೋಡ್ಬೋದು ಇದು ಏರ್ ಥ್ರೋ ಎಷ್ಟಿದೆ ಅಂತೇಳಿ. ಇದು ಕೂಡ ಬ್ಯಾಟ್ರಿಯಲ್ಲಿ ಈ ರೀತಿಯಾಗಿ ಏರ್ ಥ್ರೋ ಇರೋದು. ಆನಂತರ ಈಗ ಇದನ್ನು ನಾನು ನನ್ನ ಪವರ್ ಬ್ಯಾಂಕ್ಗೆ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಮಾಡಿದಾಗ ಯಾವ ರೀತಿ ಏರ್ ಫ್ಲೋ ಡಿಫ್ರೆನ್ಸ್ ಬರುತ್ತೆ ಅಂತೇಳಿ. ಫ್ರೆಂಡ್ಸ್, ನಾವು ಇದನ್ನು ಚಾರ್ಜಿಂಗ್ಗೆ ಕನೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ನಮಗೆ ಇಂಡಿಕೇಟರ್ನಲ್ಲಿ ರೆಡ್ಡು ತೋರಿಸುತ್ತೆ. ಆನಂತರ ಇದು ಫುಲ್ ಆದಾಗ ಇಲ್ಲಿ ನಮಗೆ ಗ್ರೀನ್ ಬರುತ್ತೆ. ಈಗ ಇದು ಚಾರ್ಜ್ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ಈಗ ನಾನು ಆಫ್ ಮಾಡಿ ತೋರಿಸ್ತೀನಿ ನಿಮಗೆ. ಇಂಡಿಕೇಟ್ರು ಫುಲ್ಲು ಬ್ಲ್ಯಾಂಕ್ ಆಗಿದೆ. ನಾವು ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ರೆಡ್ ಬರುತ್ತೆ. ಈಗ ನಾನು ನಿಮಗೆ ಇದರ ಏರ್ ಥ್ರೋ ನಿಮಗೆ ಎಷ್ಟಿದೆ ಅಂತೇಳಿ ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ನಾವು ಪವರ್ಗೆ ಕನೆಕ್ಟ್ ಮಾಡಿದಾಗ 1 ನಂಬರ್ ಸ್ಪೀಡ್ನಲ್ಲಿ ಎಷ್ಟು ಏರ್ ಥ್ರೋ ಇದೆ ಅಂತೇಳಿ ನೀವೀಗ ಚೆಕ್ ಮಾಡ್ಕೋಬೋದು. ಆನಂತರ ಇದು ಫುಲ್ಲು ಲೋನಲ್ಲಿದೆ. ಈಗ ನಾನು ಮೀಡಿಯಮ್ ಫಾಸ್ಟ್ನಲ್ಲಿ ಇದನ್ನು ಆನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಮೀಡಿಯಮ್ ಫಾಸ್ಟ್ನಲ್ಲಿ ಏರ್ ಥ್ರೋ ಎಷ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ. ಈಗ ನಾನು ಹೈ ಸ್ಪೀಡ್ನಲ್ಲಿ ಇದನ್ನು ಆನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇದು ಡೈರೆಕ್ಟಾಗಿ ನಾವು ಕರೆಂಟ್ಗೆ ಯೂಸ್ ಮಾಡ್ಕೊಂಡಿದ್ದಾಗ ನಮಗೆ ಏರ್ ಥ್ರೋ ಎಷ್ಟಿದೆ ಅಂತೇಳಿ ನೀವಿಲ್ಲಿ ಚೆಕ್ ಮಾಡ್ಕೋಬೋದು. ಕರೆಂಟ್ಗೆ ಯೂಸ್ ಮಾಡ್ಕೊಂಡಾಗ ನಿಮಗೆ ಹೈ ಸ್ಪೀಡ್ನಲ್ಲಿ ಇದು ಔಟ್ಪುಟ್ಟು ಕೊಡುತ್ತೆ. ಅಂದರೆ ಏರ್ ಥ್ರೋ ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಅದೇ ನೀವು ಬ್ಯಾಟ್ರಿಯಲ್ಲಿ ಬಳಸುವಾಗ ನಿಮಗೆ ಏರ್ ಥ್ರೋ ಇದು ಮೀಡಿಯಮ್ ಆಗಿ ಬರುತ್ತೆ. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಇದನ್ನು ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್.